ಗೀತಾ, ಇನ್ನೇನ್ ನಾಮಕರಣ ಎಲ್ಲ ಮುಗಿತಲ್ಲಮ್ಮ. ಖುಷಿ ಆಯ್ತೇನಮ್ಮ? ನಾಮಕರಣ ಎಲ್ಲ ಮುಗಿಸಿ ಅಣ್ಣನ ಮಗಂದು ಓಡೋಗು. ಒಂಚೂರು ಆ ಮಗ ಎತ್ಕೊಂಬ ಹೋಗು. ಆ ಕೈ ಬೆಳೆ ಹಾಕ್ಬಿಟ್ಟು ಮುಯ್ ಕೊಟ್ಬಿಟ್ಟು ನಿಮ್ಮ ಅಣ್ಣ ಅತ್ಕೆಗೂ ಹಂಗೆ ಕರ್ಕೊಂಬ. ಅವ್ರಿಗೆ ತೋರಿಸ್ಬಿಟ್ಟು ಮುಯ್ ಹಾಕುವಂತೆ. ಮಗಿನ ಕೈಗೆ ನೀನೇ ಬಳೆ ಹಾಕುವಂತೆ. ಒಡಗಮ್ಮ ಒಂಚೂರು. ಮಗ ಎತ್ಕೊಂಡು ನಿಮ್ಮ ಅಣ್ಣ ಅತ್ಕೆ ಕೂಗ ಒಂಚೂರು. ಅಯ್ಯೋ ರೀ, ನಮ್ಮ ಅತ್ತಿಗೆ ಕಡೆಯವರೆಲ್ಲ ಬಂದಿರಲ್ಲ, ಅವ್ರ ಅಪ್ಪಂದಿರು ಅವ್ರ ಅಣ್ಣದಿರೆಲ್ಲ ಬಂದಿರಲ್ಲ, ಅವ್ರನ್ನೆಲ್ಲ ಮಾತಾಡ್ಸಿದ್ರು ಕಣ್ರಿ. ನಮ್ಮ ಅಣ್ಣ ಅತ್ತಿಗೆ ಮಗ ಎತ್ಕೊಂಡು ಅಲ್ಲೇ ಬನ್ನಿ ತಗಿ, ಅಲ್ಲೇ ಹಾಕ್ಬಿಟ್ಟು ಹೋಗಿರಂತೆ ತಗಿ. ಇದೇನಾಗೀತ? ಇನ್ನು ಊರ್ ಕಡೆಗ್ ಬರೋ ಇದೇ ಇಲ್ವಲ್ಲೇ? ಹಾಕ್ಬಿಟ್ಟು ಹೋಗಿರಂತದ್ದಿದ್ಯಾ? ನೀನ್ ಬರಲ್ವೇನೆ? ಯಾಕೆ ಇಲ್ಲ ಉಳ್ಕೊಳಂಗ್ ಕಾಣ್ತೀಯಲ್ಲ ಇನ್ನೊಂದ್ 2 ದಿನವ? ಅಯ್ಯೋ ರೀ, ನಾನ್ ಈಗ್ಲೇ ಹೊಟ್ ಬಂದ್ಬಿಟ್ರೆ ಪಾಪ ಅಣ್ಣ ಅತ್ತಿಗೆ ನಮ್ಮ ಅಮ್ಮರೆಲ್ಲ ಬೇಜಾರ್ ಮಾಡ್ಕೊಂಡ್ರಿ. ನೋಡೋಬ ಅಲ್ಲೇ ಗಂಡನ್ ಜೊತೆ ಹೊಟ್ ನಿಂತಿದ್ದಾಳಂತ ಹೇಳಿ. ನಡ್ರಿ ನೀವು, ನಾನು ಒತ್ತಾರಿಕೆ ನಾನು ಪಾಪ ಅತ್ತೆ 3 ಜನ ಬರ್ತೀವಿ. ಇನ್ನೇ ಮಾವಯ್ಯ 3 ತಪ್ಪ ಹೋದ್ರಲ್ಲ ಆಗ್ಲೇ ಮಾತಾಡ್ಸಿ ಕಳಿಸ್ತೆ ನಾನು. ಇನ್ನೇನು ನೀವು ಗೌಡ್ರು ಬೋರಾಜ ಎಲ್ಲ ಹೋಗಿರಂತೀರಿ. ಇನ್ನೊಂದ್ ಅರ್ಧ ಗಂಟೆ 1 ಗಂಟೆ ಬಿಟ್ಕೊಂಡು ಹೋಗಿರಂತೀರಿ. ಇಷ್ಟೊಂದ್ ಏನ್ ಅರ್ಜೆಂಟು? ಹಂಗಲ್ಲ ಕಣೆ ಗೀತಾ, ಈಗ ಅಪ್ಪಯ್ಯ ಹೋಗ್ಬಿಡ್ತು ಅಂತ ನಾನು ಉಳ್ಕೊಂಡ್ರೆ ಆಗತ್ತ? ಮನೇಲಿ ಅದು ಇದು ಕೆಲಸ ಸ್ಕೂಲೆಲ್ಲ ಇಟ್ಕೊಂಡು ಅಪ್ಪಯ್ಯ ಎಷ್ಟಂತ ಬಡ್ದಾಡುತ್ತೆ ಹೇಳು. ನಾನು ಹೋಗಿ ಒಂಚೂರು ಸಹಾಯ ಮಾಡಿದ್ರೆ ಆಗ್ತಿರ್ಲ್ವಾ ಅಂತ ಹೇಳಿ ಅಷ್ಟೇ. ಆಮೇಲೆ ಮಳೆ ಗಿಳೆ ಹಿಡ್ಕೊಂಡ್ಬಿಟ್ರೆ ಸಂಜೆ ಟೈಮು ಮಳೆ ಬಿಡಲ್ಲ. ಹಂಗಾಗಿ ಮಳೆಯಲ್ಲಿ ನಿಂತ್ಕೊಂಡು ಎಲ್ಲಿ ಹೋಗೋಣ? ಇಲ್ಲಿಂದ 50-60 ಕಿಲೋಮೀಟರ್ ಹೋಗ್ಬೇಕು. ದೂರದ ಹಾದಿ ಬೇರೆ, ಹಂಗಾಗಿ ಹೇಳ್ತಿರೋದು. ಅಯ್ಯೋ ರೀ, ಇಲ್ಲಿಂದಾನೆ ಒಂಚೂರು ಸಾಂಬಾರುವೆ ಮತ್ತೆ ಮುದ್ದೆನು ಅನ್ನನು ಹಾಕೊಟ್ ಕಳಿಸ್ತೀನಿ. ಮುದ್ದೆ ಅನ್ನ ಬೇಡ ಅಂದ್ರೆ ಸಾಂಬಾರ್ ಕೊಟ್ಟು ಕಳಿಸ್ತೀನಿ, ಮಟನ್ ಸಾರ. ಹೋಗಿ ನೀವು ಮಾವಯ್ಯ ಒಂಚೂರು ಅನ್ನಗಿನ ಇಟ್ಕೊಂಡು ಉಣ್ಕೊಂಡಿರಂತೆ. ಇರ್ರಿ ಹೋಗಿರಂತೆ ಇನ್ನೊಂದ್ ಗಂಟೆ ಬಿಟ್ಕೊಂಡು. ಇದು ಒಳ್ಳೆ ಸರಿ ಆತು ಕಣೆ ಗೀತಾ. ಪಾಪ ಗೌಡ್ರು ಬೋರದ್ನು ಬೈಕಣಲ್ವಾ? ನೋಡ್ ಸೀನಪ್ಪ ಇಷ್ಟೊತ್ತಾತು, ಊಟ ಮಾಡ್ಕೊಂಡ್ ಆಯ್ತು, ಎಲ್ಲ ಆಯ್ತು, ಫಂಕ್ಷನ್ ಮುಗಿತಾ ಬಂತು, ಹೊರಡೋದ್ ಬಿಟ್ಟು ಇನ್ನೇನ್ ಮಾಡ್ತೀಯ ನೀ ಸೀನಪ್ಪ? ಉಳ್ಕೊಂಬರಂಗಿದ್ರೆ ಉಳ್ಕೊಳದ್ ಬಿಟ್ಟು ನಮ್ಮನ್ನ ಯಾಕೆ ಕಾಯಿಸ್ತಿದಾನ ಅಂತ ಹೇಳಿ ಬೇಜಾರ್ ಮಾಡ್ಕೊಂತಾರ ಕಣೆ. ಗೊತ್ತಾಗಲ್ಲ ನಿಂಗೆ? ಅಯ್ಯೋ ರೀ, ಗೌಡ್ರು ಮತ್ತೆ ಬೋರಜ್ಜೆ ಇನ್ನೊಂದ್ಸಲ ಹೋಗಿ ದೇವಸ್ಥಾನ ಎಲ್ಲ ಸುತ್ಕೊಂಡ್ ಬರಕ್ ಹೋಗ್ಯಾರೆ. ಅವ್ರು ಬರೋದ್ರಲ್ಲಿ ದೇವಸ್ಥಾನ ಎಲ್ಲ ನೀಟಾಗಿ ನೋಡ್ಕೊಂಡ್ ಬರ್ಲಿ. ಸುಮ್ನಿರಿ, ನೀವೇ ಇಷ್ಟೊಂದು ಆತರ ಮಾಡಿರಿ ಹೆಂಗೆ? ನೋಡು ಸೀನಪ್ಪ ಕರ್ಕೊಂಡು ಹೋದ ದೇವಸ್ಥಾನ ಸರಿಯಾಗಿ ತೋರಿಸ್ಲಿಲ್ಲ ಅನ್ನಲ್ವಾ? ನೋಡ್ಕೊಂಡ್ ಬರ್ಲಿ, ಸುಮ್ನಿರಿ. ನೀವು ಹೋಗಿರಂತೆ ಎಲ್ಲ ಒಟ್ಟಿಗೆ ಅತ್ತಾಗಿ. ಸರಿ ಸರಿ ಆಯ್ತು ಕಣೆ. ಒಡಗಲ್ಲಿ ಅಮ್ಮ ಎಲ್ಲಿತ ಕೂಗ್ಬಿಟ್ಟು ಒಂಚೂರು ಮಗ ಎತ್ಕೊಂಡ್ ಬಾ ಹೋಗು. ಹಂಗೆ ನಿಮ್ಮ ಅಣ್ಣ ಅದಕ್ಕೆ ಕೂಗ್ಬಿಟ್ಟು ಬಳೆ ಹಾಕುವಂತೆ ಹೋಗಿ ಕೈಗೆ. ಆ ಮಗಿಗೆ ನೀನು ಎಲ್ರಂಗೆ ಮುಯ್ ಮಾಡ್ದೆ ಅನ್ನೋದು ಬೇಡವೇನೆ? ಎಲ್ರು 1-4 ಜನ ನೋಡಿರೆ, ನೋಡು ಗೀತಾ ಅವ್ರ ಅಣ್ಣ ಮಗಂಗೆ ಬಳೆ ತಂದಾಳೆ ಅಂತ ಹೇಳಿ ಖುಷಿ ಪಡ್ತಾರೆ. ಒಳಗು ಮಗ ಎತ್ಕೊಂಡು ನಿಮ್ಮ ಅಣ್ಣ ನಿಮ್ಮ ಅದಕ್ಕೆಲ್ಲ ಕೂಗು. ಕರ್ಕೊಂಬ ಹೋಗು ಒಂಚೂರು ಬೇಗ. ಅಯ್ಯೋ ರೀ, ಯಾವಾಗ ಹಾಕಿರೇನ್ರಿ? ಒಟ್ನಲ್ಲಿ ಏನು ಮಗಿಗ್ ನಾವು ಒಂದು ಉಡುಗೊರೆ ತಂದು ಹಾಕ್ತಂಗ ಆಗ್ಬೇಕು. ಏನಾಗಲ್ಲ ಬಿಡ್ರಿ. ಆಮೇಲೆ ಹೋಗ್ಬೇಕಾರೆ ಕೊಟ್ಟವ್ರು ನಮ್ಮ ಅತ್ತೆ ಕೈಗೆ ಅವ್ರಿಗೆ ಬೇಕಾದಾಗ ಹಾಕಂತಾರೆ. ಹಂಗಲ್ಲ ಕಣೆ ಗೀತಾ, ನಿನಗೆ ಗೊತ್ತಾಗಲ್ಲ. ಒಂದ್ ನೆನಪು ಒಂದು ಇದಂತ ಇರುತ್ತೆ ಕಣೆ. ಮಗ ಎತ್ಕೊಂಬಂದು ಬಳೆ ಹಾಕ್ಬಿಟ್ಟು ಒಂದು ಫೋಟೋ ಹೊಡ್ಸ್ಕೊಂಡ್ರೆ ಎಲ್ರ ಜೊತೆಲಿ ನೋಡು ನಮ್ಮ ಅತ್ಕೇನು ಪರವಾಗಿಲ್ಲ ಮಗಿಗೆ ಬಳೆ ಗಿಳೆ ತಂದಿದ್ಲು ಅಂತ ಹೇಳಿ ನಿಮ್ಮ ಅಣ್ಣ ಹೆಂಡ್ತಿನೂ ಖುಷಿ ಪಡ್ತಾಳೆ, ನಿಮ್ಮ ಅಣ್ಣನೂ ಖುಷಿ ಪಡ್ತಾರೆ, ನಿಮ್ಮ ಅಮ್ಮನೂ ಖುಷಿ ಪಡ್ತಾರೆ. ಹಂಗಾಗಿ ಹೇಳ್ತಿರೋದು ನಾನು. ಹ್ಞೂ ಕಣ್ರಿ, ಹಾಳಾದ್ ನನ್ ಬುದ್ಧಿ ನೋಡ್ರಿ, ಗೊತ್ತೇ ಆಗ್ಲಿಲ್ಲ. ಸರಿ ಸರಿ ಇರಿ, ಕೂಗ್ತೀನಿ. ಈ ಅತ್ತೆ ಎತ್ತಾಗ ಹೋಗ್ಬಿಡ್ತ್ರಿ. ನಮ್ಮ ಅತ್ತೆ ಅಂತೂ ಬಂದಾಗ್ಲಿಂದ ಅದ್ ಯಾರಿಗೋ ಕೈ ಇಟ್ಕೊಂಡು ಮಾತಾಡಿದ್ದ ಕಣ್ರಿ. ಅದ್ ಯಾರಂತ ಗೊತ್ತಿಲ್ಲ. ಅವ್ರು ಏನು ಹಳೆ ಫ್ರೆಂಡ್ ಇರ್ಬೇಕು. ವಸಿ ಎಲ್ಲ ಕಣ್ರಿ ಅವರ ಮಾತು. ಏನ್ ಪುರ್ಸತ್ತೆ ಇಲ್ಲ ಅವರಿಗೆ. ಅಯ್ಯೋ ನಮ್ಮ ಅಮ್ಮ ಇವ್ ಬುದ್ಧಿನ ಹಂಗೆ ಕಣೆ. ಏನು ಮಾಡಂಗಿಲ್ಲ, ಯಾರು ಸಿಗಂಗಿಲ್ಲ ಅವರಿಗೆ. ಮಾತಾಡ್ಕೊಂಡ್ ಕೂತ್ಕೊಂಡ್ಬಿಡೋದೇ ಆಗ್ಬಿಡುತ್ತೆ. ಒಡಗು ಒಂಚೂರು ಎಲ್ಲಾರು ಕೂತ್ಕೊಂಡು ಬಾ ಹೋಗು. ಸರಿ ಸರಿ ಇರ್ರಿ, ಕರೆದ್ ಬರ್ತೀನಿ. ಇಲ್ಲೇ ಇರಿ ನೀವು. ಅತ್ಲಾಗ ಹೋಗ್ಬಿಟ್ಟಿರ? ಅಣ್ಣ ಅಣ್ಣ, ಅದ್ಕೆ ಏನ್ ಮಾಡ್ತಿದ್ರ? ಅದ್ಕೆ ಬನ್ನಿಲ್ಲ ಒಂಚೂರು. ಲೇ ಗೀತಾ, ಇಲ್ಲೇ ನಿಂತ್ಕೊಂಡ್ ಕೂಗ್ತೀಯಲ್ಲೇ? ಹೋಗೆ ಒಂಚೂರು ಅಲ್ಲಿ ಹೋಗಿ ಹತ್ರಕ್ಕೆ ಹೋಗಿ ಕರೆದ್ ಬಾ ಹೋಗೆ. ಅಯ್ಯೋ ರೀ, ಎಲ್ಲಿ ನಿಂತ್ಕೊಂಡ್ ಕೂಗಿರ? ಸುಮ್ನಿರಿ. ನನಗೂ ತಿರ್ಗಾಡಿ ಬೆಳಗ್ಗೆಯಿಂದ ಮಗ ಎತ್ಕೊಂಡು ಸುತ್ತಾಡಿ ಬರೀ ಬಂದಾರ ಇವ್ರನ್ನ ನೆಂಟ್ರಷ್ಟನ್ನ ಮಾತಾಡ್ಸಿ ಸಾಕಾಗೋಯ್. ನಾನು ತಿರ್ಗಿ ಕಾಲೆಲ್ಲ ಬಿದ್ದೋಗ್ಬಿಟ್ಟವೆ. ಸುಮ್ನಿರಿ ಅತ್ತಾಗಿ, ನನಗೂ ಕಾಲ್ ನೋವು ಹತ್ಕೊಂಡ್ಬಿಟ್ಟಿದೆ. ನಾನು ಎಷ್ಟಂತ ತಿರ್ಗಾನ? ಹಂಗಲ್ಲ ಕಣೆ ಗೀತಾ, ತವ್ರ ಮನೆ ಫಂಕ್ಷನ್ ಅಂದ್ರೆ ಸುಮ್ನೆ ಆಗ್ಬಿಡುತ್ತೇನೆ. ಓಡಾಡ್ಕೊಂಡ್ ಮುಂದೆ ನಿಂತ್ಕೊಂಡ್ ಮಾಡ್ಬೇಕಪ್ಪ. ಮನೆ ಮಗಳು ಅಂದ್ಮೇಲೆ ಏನು ದಿನ ಓಡಾಡಂಗ್ ಹೇಳ್ತಿದ್ಯಲ್ಲಿ? ಏನು ಒಂದಿನ ಮಾಡಿರೋದಕ್ಕೆ ಸಾಕಾಗೋಯ್ತು, ನನಗೆ ಸುಸ್ತಾಗೋಯ್ತು ಅಂತಿದ್ಯಲ್ಲ. ಇನ್ನ ಜಾತ್ರೆಗಳು ಹಬ್ಬ ಹುಣ್ಣಿಮೆ ಏನಾರ ಬಂದ್ಬಿಟ್ರೆ 2-3 ದಿನ ಹೆಂಗೆ ಸುಧಾರಿಸ್ತೀಯ ನೀನು? ಅಯ್ಯೋ ರೀ, ನಿಮ್ಗೆ ಗೊತ್ತು, ಸುಮ್ನಿರಿ. ಒತ್ತಾರೆ ಬಂದು ನೀವು ಹಿಂಗೆ ಆಡ್ತಿದ್ದೀರಾ. ಏನು ಓಡಾಡ್ಲಿಲ್ಲ, ಏನು ಕೆಲಸ ಕಾರ್ಯ ಮಾಡ್ಲಿಲ್ಲ ಅಂತ ಹೇಳಿ ನಮ್ಗೆ ನೆನ್ನೆ ಬಂದಾಲಿಂದ ಒಂದ್ ಗಳಿಗೆ ಬಿಡುವಿಲ್ಲ ಕಣ್ರಿ. ಹಂಗ ಅದು ಆ ಕೆಲಸ ಈ ಕೆಲಸ ಅಂತ ಹೇಳಿ ಮಾಡಿ ಸಾಕಾಗೋಗ್ಬಿಟ್ಟಿನಿ. ಅದ್ರ ಬೇರೆ ಒಂದ್ ನಮ್ ಪಾಪ ಬೇರೆ
ಸಂದು ಬಿಡಲ್ಲ ಅವ್ನ ನಮ್ಮ ಮಣ್ಣು ಮಗ. ಹೆಗಲ ಮ್ಯಾಕ ಹಾಕೊಂಡೇ ಇರ್ಬೇಕು, ಅವನ್ನ ಯಾರು ಎತ್ಕೊಂಡೇ ಇರ್ಬೇಕು. ಇಲ್ಲ ಅಂದ್ರೆ ಬಾ ಅಂತ ಶುರು ಹಚ್ಕೊಂಡ್ರೆ ಬಾಯಿ ಮುಚ್ಚಿರ್ಲಿಲ್ಲ, ಹಂಗಾಗ್ಬಿಟ್ಟಿದ್ದ. ಏನ್ ಯಾರ್ದಾರ ದೃಷ್ಟಿ ಗಿಷ್ಟಿ ಬಿತ್ತು ಹುಡುಗಗೆ, ಏನೋ ಗೊತ್ತಿಲ್ಲ ಕಣ್ರಿ. ಈ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಗೀತಮ್ಮ ಒಂಚೂರು ಆ ಮಗಿಗೆ ಆಸರ ತೆಗೆದ್ಬಿಡಿ. ಆ ಕಣ್ಣ ಆಸರಾದಂಗ ಆಗಿರುತ್ತೆ, ಎಲ್ಲ ನೋಡಿರ್ತಾರಲ್ಲ ಆ ಮಕ್ಳಿಗೆ ಹಂಗೆ ಕಣ್ಣ ಆಸರಾದಂಗ ಆಗಿರುತ್ತೆ. ಹೊಸ ಹೊಸ ಬಟ್ಟೆ ಹಾಕೊಂಡು ಇದ್ ಮಾಡಿತಿರ್ಕೆ ಹಂಗಾಗಿ ಒಂಚೂರು ನೀಟಾಗಿ ದೃಷ್ಟಿ ಗಿಷ್ಟಿ ತೆಗೆದ್ಬಿಡು ಒಂಚೂರು. ಸಿನಪ್ಪ ಸಿನಪ್ಪ, ಇನ್ನು ಏನ್ ಮಾಡ್ತಿದೀಯೋ? ಹೋಗದ್ ಬಿಟ್ಟು ಆಲೆ ನಿಮ್ಮ ಅಪ್ಪಯ್ಯ ಹೋಗಿ ಹೊಸ ಹೊತ್ತಾತೇನು? ಇನ್ನು ಹೊಟ್ಟೆಲ್ವಲ್ಲ? ಯಾವಾಗ ಹೋಗದ್ ನೀವು? ಹೋಗೋದ್ರಲ್ಲಿ ಕತ್ಲೆ ಮಾಡ್ಕೊಂಡು ಹೋಗಿ ಸರಿ ಆಗತ್ತಾ? ಅಯ್ಯೋ ಅಮ್ಮ ಬಾ, ನಾನು ಆಗ್ಲಿಂದ ಹೇಳ್ತಿದ್ದೀನಿ, ಈ ಗೀತಾ ಮಾತೆ ಕೇಳ್ತಿಲ್ಲ. ಇರ್ರಿ ಹೋಯ್ರಂತ ಇನ್ನೊಂದ್ ಗಂಟೆ ಬಿಟ್ಕೊಂಡು ಅಂತ ಹೇಳಿ ಕುಂತಾಳೆ. ನೋಡಿರ ಗೌಡ್ರು ಬೋರಾದ್ಮೇಲೆ ಮತ್ತೆ ದೇವಸ್ಥಾನ ಸುತ್ಕೊಂಬತ್ತೀವಿ, ನೋಡ್ಕೊಂಬತ್ತೀವಿ, ಚೆನ್ನಾಗಿತ್ತೆ, ಭಾರಿ ಚೆನ್ನಾಗಿತ್ತೆ ದೇವಸ್ಥಾನ ಅಂತ ಹೇಳಿ ಮತ್ತೆ ದೇವಸ್ಥಾನ ಅಂತ ಹೋಯಾರೆ. ಅದಕ್ಕೆ ಅತ್ತಾಗಿ ನಿಂತ್ಕೊಂಡೆ ಕಣಮ್ಮ. ಆ ಮಗಿಗೆ ಒಂಚೂರು ಕೈ ಬಳೆ ತಂದಿದ್ವಲ್ಲ ಅದನ್ನ ಹಾಕ್ಬಿಟ್ಟು ಹೋಗೋಣ ಅತ್ತಾಗಿ ಅಂತ ನಿಂತ್ಕೊಂಡೆ. ಗೀತಮ್ಮ, ನಿನಗಾದ್ರೂ ಗೊತ್ತಾಗಬಾರ್ದ? ಒಳಗು ನಿಮ್ಮ ಅಣ್ಣ ಮಗ ಎತ್ಕೊಂಡು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಎಲ್ಲ ಕರ್ಕೊಂಬ ಹೋಗು. ಕೈ ಬಳೆ ಹಾಕ್ಬಿಟ್ಟು ಒಂದ್ ಫೋಟೋ ಗೀಟ ಹೊಡಿಸ್ಕೊಂತ ಹೋಗಮ್ಮ. ಎಲ್ರು ನೋಡಿ ಖುಷಿ ಪಡ್ತಾರೆ ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣರೆಲ್ಲ. ಒಳಗ ಒಂಚೂರು ಕೂಗ್ ಕರ್ಕೊಂಬ. ಅಯ್ಯೋ ಅತ್ತೆ, ನಾನು ಆಗ್ಲಿಂದ 2 ಸಲ ಕೂದೆ ಕಣತ್ತೆ. ಅವ್ರು ನಮ್ಮ ಅತ್ತಿಗೆ ಕಡೆಯವರು, ಅವ್ರು ಯಾರ್ಯಾರು ಅವ್ರ ಸಂಬಂಧಿಕರೆಲ್ಲ ಬಂದಾರ ಅಂತ ಹೇಳಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಿಸಿ ಆಗ್ಬಿಟ್ಟಾರ ಅವರು. ಏನ್ ಮಾಡೋಣ ಬನ್ನಿ ಅತ್ತಗೆ. ಅಯ್ಯೋ ಹೋಗ್ಬೇಕಾದ್ರೆ ನಾವೇ ಕೈಗೆ ಹಾಕ್ಬಿಟ್ಟು ಮಗಿಗೆ ನಮ್ಮ ಅತ್ತಿಗೆ ಹೇಳ್ಬಿಟ್ಟು ಕೊಟ್ಟವ್ರ ಹಾಕೊಂಡ್ ಬನ್ನಿ ಅತ್ತೆ. ಇನ್ನೇನ್ ಫೋಟೋ ಗೀಟ ಎಲ್ಲ ಯಾಕೆ ಸುಮ್ನೆ? ಹಂಗಲ್ಲ ಕಣೆ ಗೀತಮ್ಮ, ತವ್ರ ಮನೆ ಫಂಕ್ಷನ್ ಅಂದ್ಮೇಲೆ ಒಂದ್ ಫೋಟೋ ಹೊಡಿಸ್ಕೊಂಡು ಹೋದ್ರೆ ಹೆಂಗೆ? ನೋಡು ನಮ್ಮ ಅಣ್ಣ ನನ್ ತಂಗಿ ಈ ತರ ತಂದು ಉಡುಗೊರೆ ಕೊಟ್ಲ ಅಂತ ಹೇಳಿ ಅವ್ರಿಗೊಂದ್ ನೆನ್ಪಿರುತ್ತೆ ಆಲ್ಬಮ್ ನೋಡಿದಾಗೆಲ್ಲ. ಹಂಗಾಗಿ ಹೇಳ್ತಿರೋದು, ಒಳಗ್ ಒಂಚೂರು ಕೂಗು. ಹಂಗಲ್ಲ ಕಣ ಸಿನಪ್ಪ, ನೀನು ಈ ಹುಡುಗಿ ಮಾತ್ ಕಟ್ಕೊಂಡು ನೀನು ಇಲ್ಲ ಕುಂತಿದ್ಯಲ್ಲ ಇನ್ನುವೆ. ಕತ್ಲಾದಂಗೆ ಸುಮ್ನೆ ಇದಾಗಲ್ಲ. ದೂರ ದಾದಿ ಬೇರೆ ಬೈಕಲ್ಲಿ ಹೋಗೋದು. ಅಯ್ಯೋ ಅಮ್ಮ, ನಾನು ಆಗ್ಲಿಂದ ಅದೇ ಹೇಳ್ತಾ ಇದೀನಿ, ಇವ್ ಗೀತಾ ಏನ್ ಮಾತೆ ಕೇಳ್ತಿಲ್ ಕಣಮ್ಮ. ನೀವು ಒತ್ತಾರಿಕೆ ಅದ್ ಬಂದ್ಬಿಡಿ. ನೀನು ಗೀತಾ ಪಾಪ್ನು 3 ಜನವೇ ಒತ್ತಾರಿಕೆ ಬಂದ್ಬಿಡಿ. ನಾನು ಅಪ್ಪಯ್ಯ ಅದೇನ ಕೆಲಸ ಏನಾರ ಇದ್ರೆ ನೋಡ್ತೀನಿ, ನನ್ಗೆಲ್ಲಾರ ಕೆಲ್ಸ ಹೋಯ್ತೀನಿ. ಬರ್ರಿ ನೀವು ಒತ್ತಾಗಿ, ನಿಧಾನಕ್ಕೆ ಬರ್ರಿ. ಅಲ್ಲಿ ಬಂದಿನ್ ಏನ್ ಮಾಡೋದಿತ್ತು ನೀವು ತಾನೆ? ಸರಿ ಕಳಸಿನಪ್ಪ. ಅತ್ತಾಗಿ ಆ ಹುಡುಗ ಎತ್ಕೊಂಡ್ ಬಂದ ತಗಣ ಕೈಗೆ ಬಳೆ ಎತ್ತು ಹಾಕ್ಬಿಟ್ಟು ಹೋಗಿ ಎತ್ತಾಗಿ ಹೊರಡ್ರಿ. ಎತ್ತಾಗಿ ಟೈಮ್ ಆಗ್ಬಿಡುತ್ತೆ. ಆಮೇಲೆ ಸಂಜೆಗೆ ಏನಾರ ಊಟ ಗೀಟ ಏನಾರ ಮಾಡ್ಕೊಳಂಗೆ ನಿಮ್ಮ ಅಪ್ಪಯ್ಯಗೆ ಒಂಚೂರು. ಆಮೇಲೆ ಹಂಗೆ ಮನಿಕೊಂಡ್ಬಿಟ್ಟದ್ ನಿಮ್ಮ ಅಪ್ಪಯ್ಯ. ಅಯ್ಯೋ ಇಲ್ಲಕಂತಾಳಮ್ಮ, ಈ ಗೀತೆ ಒಂಚೂರು ಸಾಂಬಾರ್ ಕೊಟ್ಟು ಕಳಿಸ್ತೀನಿ ಅಂದಾಳೆ. ಹೋಗಿ ಒಂಚೂರು ಅನ್ನಕ್ಕೇನು ಕಿಕ್ ಕೊಡ್ತೀನಿ ನಾನೇ. ಇಲ್ಲ ಅಂದ್ರೆ ಇಲ್ಲೆಲ್ಲಾರ ಹೋಗ್ಬೇಕಾರೆ 1-2 ರೈಸ್ ಕಟ್ಟಿಸ್ಕೊಂಡು ಹೋಗ್ತೀನಿ. ಬಿಡು ಹೋಗಿ ಎತ್ತಾಗಿ ಇನ್ನೇನು ಊಟದ ಇನ್ನೇನು ಈಗಲೇ ಅಲ್ಲಿ ಹೊಟ್ಟೆ ತುಂಬಿತೆ. ಒಂಚೂರು ಸಾಂಬಾರ್ ತಗೊಂಡೋಗಿ ಏನಾರು ಒಂಚೂರು ಮಾಡ್ಕೊಂಡ್ರೆ ಹಾಕೊಂಡ್ ಬಿಡ ಮತ್ತಾಗಿ. ಈ ಪಾಪ ಎತ್ಲಾಗೋದಮ್ಮ, ಇಷ್ಟೊತ್ತಾದ್ರು ಆ ಹುಡುಗ ಎತ್ಲಾಗೋದ. ಆಗ್ಲಿಂದ ನೋಡ್ತಾ ಇದೀನಿ, ಆಗ್ಲೇ ಇಲ್ಲ ಇಲ್ಲೇ ಸುತ್ತಿದ್ದ. 10 ರೂಪಾಯಿದ್ ಊಟ ಕೊಟ್ಟೆ ಎತ್ಲಾಗ ಹೋದ ಅಂತ ಗೊತ್ತಿಲ್ವಲ್ಲ. ಯಾವ್ದಾರ ಅಂಗಡಿ ಮನೆ ಕಡೆಗೆ ಹೋದ, ಏನ್ ಕತೆ ಈ ಹುಡುಗ ಥೋ ಹೊತ್ತಾಗಿ. ನಾನು ದುಡ್ಡು ಕೊಟ್ಟು ಕಳ್ಸಿದ್ದೆ, ನೀನ್ ಯಾಕ್ಲ ಕೊಡಕ್ ಹೋಯ್ತೀನಪ್ಪ? ಸುಮ್ನಿರೋದ್ ಬಿಟ್ಟು ನೀನ್ ಯಾಕು ಹಂಗ್ ಕೊಟ್ಟು ಆ ಹುಡುಗ ಹಾಳ್ ಮಾಡೋದ್ ನೀವು? ಒಬ್ರಿಗೆ ಗೊತ್ತಿಲ್ದಂಗ ಒಬ್ರು ಕೊಡ್ತೀವಿ. ನೋಡಿರ ಅವನು ದುಡ್ಡು ತಗೊಂಡು ಅಂಗಡಿಗೆ ಮನೆ ಕಡೆಗೆ ನೆಗಿತಾನೆ. ಸರಿ ಕಣಮ್ಮ, ನೋಡಿ ಮಧ್ಯಾಹ್ನ ಒಳಗಡೆಗೆ ಬಂದ್ಬಿಡ್ರಿ. ಆಮೇಲೆ ಸ್ಕೂಲಿಗೆ 2-3 ದಿನ ಅಲ್ಲೇ ರಜಾ ಬಿಟ್ಟಿತ್ತು ಅವನ್ಗೂ. ಆಮೇಲೆ ಮಾಸ್ಟರ್ ಎಲ್ಲ ಬೈತಾರೆ. ನೀನೇ ಕರ್ಕೊಂಡೋಗಿ ಬಿಟ್ಬರ ಕಣಮ್ಮ ಅವನ್ಗೆ. ಆಮೇಲೆ ನಾನು ಆದ್ರೆ ಬೈತಾರಲ್ಲ ಮಾಸ್ಟರ್ಗಳು, ನೀವೇ ಹಾಳು ಮಾಡೋದು ಸಿನಪ್ಪರೇ, ಕರ್ಕೊಂಡು ಹೋಗ್ತೀರಾ ಮಗಿಗೆ ನೋಡಿ 3-4 ದಿನ ರಜಾ ಹಾಕ್ಸಿದಿರಿ ಈಗ ಅಂತ ಹೇಳಿ. ಆಮೇಲೆ ನನಗ್ ಬೈತಾರೆ, ನೀನ್ ಹೋಗಿ ಬಿಟ್ಟು ಬರುವಂತೆ ಒತ್ನಂತೆ ಎದ್ದು ಬಂದ್ಬಿಡಿ ಬೇಗ. ಬಾವಾ ಇದ್ಯಾಕ್ ಬಾವ ಕೂಗ್ತೀರಂತಲ್ಲ? ಮೋಹನ್ ಬಂದ್ರ? ಬನ್ನಿ ಅತ್ತಗಿ, ಪಾಪುಗೆ ಬಳೆ ತಂದಿದ್ದೆ ಮೋಹನ್, ಅದನ್ನ ಹಾಕ್ಬಿಟ್ಟು ಅತ್ತಗಿ ಹೊರಡೋಣ ಅತ್ತಗಿ ಅಂತ ಹೇಳಿ ಒತ್ತಾಗ್ಬಿಡುತ್ತೆ. ಅಯ್ಯೋ ಬಾವ ಹಂಗಂದ್ಬಿಟ್ರೆ ಆಗುತ್ತಾ? ಕೆಲ್ಸಗಳು ಇದ್ದೇ ಇರ್ತಕೊಂಬವ. ಇವತ್ತು ಒಂದಿನ ಉಳ್ಕೊಳ್ಳಿ. ಮನೆ ಅಳಿಮಯಾಗಿ ನೀವು ಹಿಂಗ್ ಬಂದು ಹಿಂಗ್ ಹೋಗ್ಬಿಟ್ರೆ ಎಲ್ಲ ಏನಂತಾರ ನೋಡಿ ಮನೆ ಅಳಿಮಯಿಗೆ ಸರಿಯಾಗಿ ನೋಡಿರ ಇಲ್ವೋ, ಹಿಂಗ್ ಬಂದ್ರು ಹಿಂಗ್ ಓಡೋದ್ರು ಅಂತ ಅಲ್ವಾ? ಸುಮ್ಮನೆ ಉಳ್ಕೊಳ್ಳಿ ಬಾವ. ನೀವು ಬೆಳಿಗ್ಗೆ ಎದ್ದು ಎಲ್ಲ ಒತ್ತಾರಿಗೆ ಒಟ್ಟಿಗೆ ಹೋಗ್ಬಿಡಿರಂತೆ. ಸುಮ್ಮನೆ ಉಳ್ಕೊಳ್ಳಿ ನೀವು ಇವತ್ತೊಂದಿನ. ಅಯ್ಯೋ ಮೋಹನ್, ನಾನು ಉಳ್ಕಣಕ್ಕೆ ಕೆಲ್ಸಗಳಿದಾವೆ ಪಾಪ. ಅಲ್ಲಿ ಅಪ್ಪಯ್ಯ ಒಬ್ರೇ ದನ ಕರುಗಳು ಎಲ್ಲ ನೋಡಿ ತೋಟ ಗಿಡುತ್ತವೆಲ್ಲ ಒಬ್ರೇ ಓಡಾಡ್ತಾರೆ. ಹಂಗಾಗಿ ಚೂರು ಕೆಲ್ಸಗಳಿದಾವೆ. ಏನ್ ಇವ್ರನ್ನೆಲ್ಲ ಬೇಕಾರೆ ನಾಳೆ ಮಧ್ಯಾಹ್ನದಿಂದನೇ ಕಳ್ಸ್ಕೊಡು. ಒತ್ತಾರಿಕೆ ಬೇಡ, ಮಧ್ಯಾಹ್ನ ಕಳ್ಸ್ಕೊಟ್ರು ಆಗುತ್ತೆ. ಇವ್ರನ್ನೆಲ್ಲ ಮಧ್ಯಾಹ್ನದಿಂದ ಕಳ್ಸ್ಕೊಡು. ನಾನು ಹೋಗ್ತೀನಪ್ಪ. ಹಂಗೆ ನಮ್ ಗೌಡ್ರು ಬೋರಾಜ ಎಲ್ಲ ಬಂದಾರಲ್ಲ ಪಾಪ, ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನೋಡು ಸೀನಪ್ಪ ಬಂದ ಉಳ್ಕೊಂಡ ಅಲ್ಲೇ ಅಂತ ಹೇಳಿ ನಮ್ಮನ್ ಬಿಟ್ಟು ಅಲ್ಲೇ ಉಳ್ಕೊಂಡ್ಬಿಟ್ಟ ಅಂತ ಹೇಳಿ ಅವ್ರಿಗೂ ಬೇಜಾರಾಗ್ಬಿಡುತ್ತೆ. ಹಂಗಾಗಿ ನಾನು ಹೊಡ್ತೀನಿ.
ಬವ ಗೌಡ್ರು ಬೋರಾಜ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿರ ಬವ. ಆಮೇಲೆ ಗೌಡ್ರು ಅಲ್ಲಿಂದ ಬಂದು ಎರಡೆರಡು ಪೀಸ್ ಮಟನ್ ತಿನ್ನಕ್ಕೆ ಇಲ್ಲಿಗೆ ಬರ್ಬೇಕಿತ್ತ ಅಂತ ಹೇಳಿ ಬೇಜಾರು ಮಾಡ್ಕೊಂಡ್ಬಿಟ್ಟಾರು. ಹೊಟ್ಟೆ ತುಂಬ ಅಕ್ಷರ ಹೆಂಗೆ ಹೇಳಿ ಮಟನ್ ಅವ್ರಿಗೆ. ಇಲ್ಲ ಮೋಹನ್, ಗೌಡ್ರು ಮಾತ್ರ ಅಡುಗೆ ಬಗ್ಗೆ ಭಾರಿ ಖುಷಿ ಪಡ್ತಾ ಇದ್ರು, ಭಾರಿ ಹೊಗಳ್ತಾ ಇದ್ರು. ತುಂಬ ಒಳ್ಳೆಯವರಿಗೆ ಅಡುಗೆ ಕೊಟ್ಟಿದ್ದಾರೆ, ಒಳ್ಳೆ ರುಚಿ ರುಚಿಯಾಗಿ ಮಾಡಿದ್ದಾರೆ ಅಂತ ಹೇಳಿ. ಅಯ್ಯೋ ಗೌಡ್ರು ತಿನ್ನೋದೇ 4 ಪೀಸ್ ಮೋಹನ್. ಅವರಿಗೆ ಮಟನ್ ಅಂದರೆ ಆಸೆ ಇಲ್ಲ. ಏನಪ್ಪ ಅಂದರೆ ಒಂದು ಫಂಕ್ಷನಿಗೆ ಬರಬೇಕು, ಒಂದು ಕಾರ್ಯಕ್ರಮಕ್ಕೆ ಅಂತೇಳಿ ಖುಷಿಯಾಗಿ ಬರ್ತಾರೆ ನಮ್ಮ ಜೊತೆಲಾದರೆ. ಹೌದು ಬಾ, ಆದ್ರೂ ಒಳ್ಳೊಳ್ಳೆ ಸ್ನೇಹಿತರು ಇಟ್ಕೊಂಡಿರ ಬಿಡಿ ನೀವು. ನನಗೂ ನಿಮ್ಮ ಸ್ನೇಹಿತರೆಲ್ಲ ನೋಡಿ ಭಾರಿ ಖುಷಿ ಆಗ್ಬಿಡ್ತು ಕಂಬವ. ಗೀತಮ್ಮ ತಗೊಳಮ್ಮ, ಮಗಂಗೆ ಬಳೆ ಹಾಕು ತಗ. ಅಯ್ಯೋ ಬಾವ, ಇವೆಲ್ಲ ಯಾಕೆ ತರಕ್ ಹೋದ್ರಿ ಬಾವ, ಸುಮ್ಮನೆ ಬರೋದು ಬಿಟ್ಟು ನೀವು. ಅಯ್ಯೋ ಮೋಹನ್, ಹಂಗಂದ್ರೆ ಆಗುತ್ತೇನಪ್ಪ. ಸ್ವಂತ ಮಾವನಾಗ್ಬಿಟ್ಟು ನಾನು ಮಗಿಗೆ ಏನು ತರದು ಹೋದ್ರೆ ಜನಗಳೆಲ್ಲ ಏನು ಅನ್ಕೊಂತಾರೆ ಹೇಳು. ಹಂಗಾಗಿ ತಗೊಂಬಂದೆ. ಅದರಲ್ಲೂ ನಿಮ್ಮ ತಂಗಿ ಖುಷಿ ಎಲ್ಲ ಇರ್ಬೇಕಲ್ಲಪ್ಪ. ಅವರು ನೋಡು, ಈಗ ನಮ್ಮ ಮನೆಯವರು ನನ್ನ ಅಣ್ಣ ಮಗನಿಗೆ ಹಿಂಗೆಲ್ಲ ತಂದು ಕೊಟ್ರು ಅಂತ ಹೇಳಿ ಅವರು ಖುಷಿ ಪಡಲ್ವ. ಹಂಗಾಗಿ ಮಗನು ನೋಡು ಎಷ್ಟು ಖುಷಿ ಪಡುತ್ತೆ. ಏನಾಗಲ್ಲ ಬಿಡಿ. ಗೀತಮ್ಮ, ಅದೇನು ನಿಂತ್ಕೊಂಡು ನೋಡ್ತಿದ್ಯಾ? ಕೊಡು ಮಗಿನ ಕೈಗೆ ಹಾಕೋದು. ಸೀನಪ್ಪ ಪರವಾಗಿಲ್ಲ ಕಣೋ, ಒಳ್ಳೆ ಡಿಸೈನ್, ಒಳ್ಳೆ ಚೆನ್ನಾಗಿರೋ ಮಂದವಾಗಿರೋ ಬಳೆನೇ ಹುಡಿಕೊಂಡ್ ತಗೊಂಬಂದಿದ್ಯಾ ಮಗಿಗೆ. ನೋಡೋ ಕೈಗೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ಹೇಳಿ. ಗೀತಮ್ಮ, ನಿನಗೆ ಇಷ್ಟ ಆಯ್ತನಮ್ಮ? ನೋಡಮ್ಮ ಬಳೆ ಡಿಸೈನು ಸೈಜ್ ಎಲ್ಲ ಕರೆಕ್ಟ್ ಆಗಿತ್ತ ಮಗಿಗೆ? ಹ್ಞೂ ಅತ್ತೆ, ತುಂಬಾ ಚೆನ್ನಾಗೈತೆ ಕಣತ್ತೆ ಡಿಸೈನ್ ಮಾತ್ರ. ಹೊಸ ಡಿಸೈನ್ ಅನ್ಸುತ್ತೆ ಇದು ರೀ. ಪರವಾಗಿಲ್ಲ ಕಣ್ರಿ, ಒಳ್ಳೆ ಚೆನ್ನಾಗಿರೋ ಬಳೆನೇ ನೋಡಿ ಮಗಿನ ಸೈಜ್ ತಕ್ಕನಾಗಿ ಹುಡಿಕೊಂಡ್ ತಗೊಂಬಂದಿರಲ್ಲ. ಅಯ್ಯೋ ಗೀತಮ್ಮ, ಅಲ್ಲೂ ಒಡವೆ ಅಂಗಡಿಲ್ಲ ಅದು ಯಾವುದೋ ಒಂದು ಹೆಂಗ್ಸಿದ್ಲು. ಆ ಹೆಂಗ್ಸಿಗೆ ಹೇಳ್ದೆ ನಾನು, ಈ ಥರ ಕಣಮ್ಮ ನಮ್ಮ ಬಾವನ ಮಗಂದು ನಾಮಕರಣ ಐತೆ, 1 ವರ್ಷದ ಮಗಿಗೆ ಕೊಡಮ್ಮ ಅಂತ ಹೇಳಿ. ಒಳ್ಳೆ ಪರವಾಗಿಲ್ಲ, ಒಳ್ಳೆ ಡಿಸೈನ್ ಕೊಟ್ಟು ಒಳ್ಳೆ ಚೆನ್ನಾಗಿರೋ ಬಳೆನೇ ಕೊಡ್ತು ಆ ಹುಡುಗಿ. ಪರವಾಗಿಲ್ಲ ಬಿಡು, ತಂದಿದ್ಕೂ ಹೆಂಗೋ ಸರಿ ಆಯ್ತಲ್ಲ ಮಗಿಗೆ. ಹೂ ಕಣ್ರಿ, ಕರೆಕ್ಟ್ ಆಗೈತೆ ಮಗಿಗೆ. ಕೈಗೆ ಮಾತ್ರ ಕರೆಕ್ಟ್ ಆಗಿ ಕುತ್ಕೊಂತ ಬಿಡ್ರಿ, ಒಂಚೂರು ಲೂಸ್ ಇಲ್ಲ, ಒಂಚೂರು ಇದು ಆಗ್ದಂಗಿರಂಗಿಲ್ಲ. ಸರಿಯಾಗಿ ಇಟ್ಕೊಂಡ್ಬಿಡ್ರಿ ಬಳೆ ಮಾತ್ರ. ಅಣ್ಣಯ್ಯ ನೋಡು ಅಣ್ಣಯ್ಯ, ಪಾಪನ್ ಕೈಗೆ ಚೆನ್ನಾಗಿ ಕಾಣ್ತಿದ್ದಾವಲ್ವ? ಹ್ಞೂ ಗೀತಮ್ಮ, ಬಾವಾರ್ ತಂದಿರೋದಲ್ವಾ, ಚೆನ್ನಾಗಿಲ್ಲಂಗಿರುತ್ತಾ. ಅವ್ರ ಅಳಿಮಯ್ಯಗ ಅಂತ ಹೇಳಿ ನೋಡಿ ಎಂತ ಬಳೆ ತಂದಿದ್ದಾರೆ. ಬವ, ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಬವ, ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲ ಒಂಚೂರು ಮಾತಾಡ್ತೀನಿ, ನೀವು ಅದೇನಂತ ನೋಡಿ. ಗೀತಮ್ಮ, ಮಗ ಎತ್ಕೊಳ್ದಿರಮ್ಮ ನೀನು. ನಾನು ಏನಂತ ಒಂಚೂರು ನಮ್ಮ ಸ್ನೇಹಿತರನ್ನೆಲ್ಲ ಒಂಚೂರು ನೋಡಿ ಊಟಕ್ಕೆ ಹಾಕಿಸ್ತೀನಿ. ನೋಡ್ತೀನಿ, ಒಂಚೂರು ಕೆಲ್ಸಿದ್ದಾವೆ ಬವ. ನಾನು ಅಲ್ಲಿ ಹೋಗಿ ಊಟದ ನೋಡ್ತೀನಿ ಕಂಬವ. ಹ್ಞೂ ಸರಿ ಮೋಹನ್, ಆಯ್ತು ಹೋಗ್ಬಾ, ಒಳ್ಳೇದಾಗ್ಲಿ. ನಾನಿನ್ನ ಹೊಡ್ತೀನಿ ಮೋಹನ್, ಬೇಜಾರು ಮಾಡ್ಕೋಬೇಡ. ನಿಮ್ಮ ತಂಗಿ ಮತ್ತೆ ಅಮ್ಮ, ನಮ್ಮ ಪಾಪ ಮಂಜಣ್ಣ ಎಲ್ಲ ಇರ್ತಾರೆ. ಇವ್ರನ್ನ ಹತ್ತಿರ ನಾಳೆ ಸಂಜೆನೆ ಕಳಿಸ್ಕೊಡಪ್ಪ. ನೋಡಿ ನೀನು ಖುಷಿ ಆಗುತ್ತಲ್ಲ. ಸರಿನಪ್ಪ, ಆಯ್ತು, ನಾವಿನ್ನ ಹೊಡ್ತೀವಿ. ಬಾವ, ಗೌಡ್ರಿಗೂ ಬೋರಾಜಿಗೆ ನೀಟಾಗಿ ಮಾತಾಡ್ಸ್ತಿಲ್ಲ ಕಂಬವ ನಾನು. ಪಾಪ ಏನು ಅಂದ್ಕೊಂಡ್ಬಿಟ್ರು, ಆಗ್ಲೇ ಊಟದ ಸಿಕ್ಕಿದಷ್ಟೇ ಗೌಡ್ರು ಬೋರಾಜ ಎಲ್ಲ. ಅವ್ರು ಬೇಜಾರು ಮಾಡ್ಕೊಂಡ್ರೆ ಏನೋ ನೋಡು, ಅಲ್ಲಿಂದ ಬಂದಿದ್ದೀವಿ, ಆ ಹುಡುಗ ಸರಿಯಾಗಿ ಮಾತಾಡ್ಸ್ತಿಲ್ವ ಅಂತ ಹೇಳಿ ಬೇಜಾರು ಮಾಡ್ಕೊಂಡ್ಬಿಟ್ಟಾರ ಕಂಬವ. ಗೌಡ್ರಿಗೆ ಕೇಳ್ದೆ ಅಂತ ಹೇಳ್ಬವ. ಇಲ್ಲ ಮೋಹನ್, ಅಯ್ಯೋ ಪಾಪ ಗೌಡ್ರು ಆ ಥರ ಏನಿಲ್ಲ. ನೀನು ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಹೋಗು, ಫಸ್ಟ್ ಹೋಗಿ ನಿಮ್ಮ ಆಫೀಸ್ ಸ್ಟಾಫ್ಗಳೆಲ್ಲ, ನಿಮ್ಮ ಸ್ನೇಹಿತರನ್ನೆಲ್ಲ ನೋಡಿ ಮಾತಾಡಿಸಿ ನೀಟಾಗಿ ಊಟಕ್ಕೆ ಹಾಕಕ್ಕೆ ಹೇಳು. ನಾವಿನ್ನ ಹೊಡ್ತೀವಿ. ಸರಿ ಬಾವ, ಆಯ್ತು, ನೋಡಿ ಹುಷಾರಾಗಿ ಹೋಗಿ ಒಂದು ಫೋನ್ ಮಾಡಿಬಿಡಿ ಬಾವ. ಕತ್ಲು ಬೇರೆ ಆಗ್ತಾ ಬಂತು. ಹೋಗಂಗಿದ್ರೆ ಬಿರ್ನೆ ಹೊರಡಿ, ಇಲ್ಲ ಅಂದ್ರೆ ಗೌಡ್ರು ಬೋರಾಜ ಇವ್ರನ್ನೆಲ್ಲ ಉಳಿಸ್ಕೊಂಡು ಉಳ್ಕೊಳ್ಳಿ ಇವತ್ತಿಲ್ಲೇ. ಗೀತಮ್ಮ, ನಿನಗೆ ಖುಷಿ ಆಯ್ತೇನವ ಬಳೆ ನಿಮ್ಮ ಅಣ್ಣ ಮಗನಿಗೆ ಹಾಕಿದ್ ನೋಡಿ? ಮಗ ನೋಡು ನಿನ್ ಕೈಗೆ ನಿಮ್ಮ ಮಾವ ನೋಡು ಎಂತ ಬಳೆ ತಂದಿದ್ದಾನ ಅಂತ ಹೇಳಿ. ಹೂ ಕಣತ್ತೆ, ತುಂಬಾ ಚೆನ್ನಾಗಿರೋ ಡಿಸೈನ್ ತಗೊಂಬಂದಿದ್ದಾರೆ ಬಿಡಿ. ಆದ್ರೂ ನಾವು ಹೋಗಿದ್ರೆ ಇಂಥದ್ದು ಹುಡುಕ್ತಿರ್ಲಿಲ್ಲ ಕಣತ್ತೆ. ನಮ್ಮ ಮನೆಯವ್ರು ಪರವಾಗಿಲ್ಲ ಕಣತ್ತೆ, ಏನೇನೋ ತಗೊಂಬತ್ತಾರೆ ಇವ್ರು. ಅಯ್ಯೋ ನನಗೇನ ಗೊತ್ತು ಗೀತಮ್ಮ. ಅಯ್ಯೋ ಅವರು ಹೋಗಿ ಆ ಮಗಿಗೆ ಹೇಳಿ ನಾ ಹುಡುಗಿಗೆ, ಅವಳು ನೋಡಿ ಅಣ್ಣ ಈ ಥರ ಇದ್ದೆ, ನೋಡಿ ಈ ಥರ ಇದೆ ಡಿಸೈನು, ಈಗ ಹೊಸ ಬಂದಿರೋದು, ಈ ಸೈಜೆಲ್ಲ ಆಗುತ್ತೆ ಅಂತ ಹೇಳಿ ಆ ಹುಡುಗಿನೇ ಕೊಟ್ಟಿದ್ದು. ನನಗೆ ಗೊತ್ತಾಗಲ್ಲ ಕೊಡೋ ಹೊತ್ತಾಗಿ ಅಂತ ಹೇಳಿ ತಾಂಬಂದಿ ಆಗದೆ ಹೋದ್ರೆ ಚೇಂಜ್ ಮಾಡಿರಾಗುತ್ತೆ ಅಂತ ಹೇಳಿ ಹೆಂಗ ಚೆನ್ನಾಗಿ ಸರಿಯಾಗಿ ಆಗ್ಬಿಡ್ತು ಮಗಿಗೆ ಬಿಡೋತ್ತಾಗಿ. ಹೂ ಕಣ್ರಿ, ನಮ್ಮ ಅತ್ತಿಗೆ ಎಲ್ಲ ನೋಡಿರೆ ತುಂಬಾ ಖುಷಿ ಪಡ್ತಾರೆ. ಅಯ್ಯೋ ಅವ್ರ ಅಣ್ಣರೆಲ್ಲ ಹೊಡ್ತಿದ್ರು ಕಣ್ರಿ, ಅವ್ರ ಅಣ್ಣ ಅವ್ರ ಅತ್ತಿಗೆ ಎಲ್ಲ ಹೊಡತಿದ್ರ ಅವ್ರಿಗೂ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ಮಾತಾಡ್ಸ ನಿಂತ್ಕೊಂಡ್ರು. ನಮ್ಮ ಅತ್ತಿಗೆ ಬರ್ಲಿಲ್ಲ ಅಂತ ಹೇಳಿ ನೀವು ಬೇಜಾರ್ ಮಾಡ್ಕೊಂಡ್ಬಿಟ್ಟಾರ ಕಣ್ರಿ. ಅಯ್ಯೋ, ಒಂದು ಫಂಕ್ಷನ್ ಅಂದಮೇಲೆ ಎಲ್ಲರೂ ಮಾತಾಡ್ಸ್ಬೇಕಣಮ್ಮ, ಹೋಗ ಬರೋನೆಲ್ಲ. ನಮ್ಮನ್ನೇ ಮಾತಾಡ್ತಿಲ್ಲ, ನಮ್ಮ ಜೊತೆ ಬಂದು ಒಂದು ಫೋಟೋ ಹೊಡ್ತಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡ್ರ ಆತ. ಸರಿ ಆಯ್ತು, ನಾವಿನ್ನ ಹೊಡ್ತೀವಿ. ನೋಡಿ ಮಗ ಜೋಪಾನ ಕಣವ. ಅಮ್ಮ, ನಮ್ಮ ಪಾಪನ್ನ ನೋಡಿ ಜೋಪಾನ ಕರ್ಕೊಂಬರಮ್ಮ. ಹುಷಾರು, ತರಲೆ ನನ್ನ ಮಗ ಎತ್ಲಗಾರ ಓಡ್ಬಿಟ್ಟನವನು. ಸರಿ ಕಣಸಿನಪ್ಪ, ನಿನ್ ಮನೆ ಕಡೆ ಜೋಪಾನ, ಹುಷಾರು.
ನೋಡೋದ್ರ ಸ್ನೇಹಿತರೆ, ಅಂತ ಇಂತೂ ನಮ್ಮ ಅಣ್ಣನ ಮಗನ್ ನಾಮಕರಣ ಮುಗಿಸಿವು. ಹಿಂಗೆ ನೀವು ನಾಮಕರಣ ಫಂಕ್ಷನ್ ಅದೇ ಯಾರು ಅಟೆಂಡ್ ಮಾಡ್ತಿದ್ದೀರಾ ಎಲ್ಲ ಒಂದ್ ಕಾಮೆಂಟ್ ಹಾಕಿ ಲೈಕ್ ಮಾಡಿ. ಹಂಗೆ ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.